ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಯೇಸು ನಾಮದಲ್ಲಿ ನಂಬುವಂತನಾಗಿದ್ದೇನೆ. ಈ ಉಪದೇಶ ಕೇಳುವಂಥ ನಿಮ್ಮೆಲ್ಲರೂ ಪರಲೋಕ ದೇವರ ಅನುಗ್ರಹ ಮಾಡಲಿ. ಪ್ರಸಂಗಿ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 5ನೇ ವಚನ ನಾವು ಧ್ಯಾನ ಮಾಡುವಂತರಾಗಿರೋಣ. ಗಾಳಿಯ ಗತಿಯನ್ನು, ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯುವುದಿಲ್ವೋ ಹಾಗೆ ಸರ್ವಶಕ್ತನಾದ ದೇವರ ಕಾರ್ಯವನ್ನು ಅರಿಯೇ. ಪ್ರಿಯ ಸಹೋದರ ಸಹೋದರಿಯೇ, ಈ ವಾಕ್ಯದಲ್ಲಿ ಅಡಿಪಾಯದಲ್ಲಿ ಬರೆಯಲ್ಪಟ್ಟಿದೆ, ತಾಯಿ ಗರ್ಭದಲ್ಲಿ ಒಂದು ಮಗುವಿನ ಎಲುಬು ಯಾವ ರೀತಿ ಬೆಳೀತದೆ ಅಂತ ಯಾರು ಹೇಳೋಕ್ಕೆ ಸಾಧ್ಯವಿಲ್ಲ. ಅದು ದೇವರ ಸೃಷ್ಟಿಯಾಗಿದೆ. ಅದು ದೇವರು ಕೊಡುವಂಥ ಆಶೀರ್ವಾದವಾಗಿರುತ್ತೆ. ದೇವರು ಕೊಡುವಂಥ ಒಂದು ಬ್ಲೆಸ್ಸಿಂಗ್ ಆಗಿದೆ. ಪ್ರಿಯ ಸಹೋದರ ಸಹೋದರಿಯೇ, ಅದೇ ರೀತಿಯಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಯೇಸು ಕ್ರಿಸ್ತರು ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ರೀತಿ ದೇವರು ಹಂತವಾಗಿ ಉನ್ನತಕ್ಕೆ ತರುವಂತನಾಗಿರ್ತಾನೋ, ಅದ್ಭುತ ಮಾಡುವಂತನಾಗಿರ್ತಾನೋ, ಬಿಡುಗಡೆ ಕೊಡುವಂತನಾಗಿರ್ತಾನೋ, ಸಮಯ ಸಂದರ್ಭವನ್ನು ನಮ್ಮ ಮೀರುವಾಗ, ಯಾವ ಪರಿಸ್ಥಿತಿನಲ್ಲಿ ಇಲ್ಲದಿರುವಾಗ ಅದು ಯೇಸು ಕ್ರಿಸ್ತರು ಅತಿಶಯವಾಗಿ, ಅದ್ಭುತವಾಗಿ, ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮನ್ನು ಕೈ ಹಿಡಿದು ಸನ್ಮಾನಿಸಿ ಆಶೀರ್ವಾದವಾಗಿ, ಬಿಡುಗಡೆಯಾಗಿ, ನೆಮ್ಮದಿಯಾದ ಮಾರ್ಗದಲ್ಲಿ, ಸಂತೋಷದ ಮಾರ್ಗದಲ್ಲಿ ಎಲ್ಲ ಕಡೆಯಿಂದ ನಮ್ಮನ್ನು ಸನ್ಮಾನಿಸುವಾದ ರೀತಿಯಲ್ಲಿ, ಸಮಾಧಾನವಾದ ರೀತಿಯಲ್ಲಿ ಪರಲೋಕ ದೇವರು ನಮ್ಮ ಜೀವಿತವನ್ನು ಅನುಗ್ರಹ ಮಾಡಿ ಕರ್ತನ ನಡೆಸುವಂತನಾಗಿರ್ತಾನೆ. ಯೋಬನ ಪರಿಸ್ಥಿತಿ ನೋಡಬೇಕಾದ್ರೆ 41 ಅಧ್ಯಾಯವರೆಗೂ ಅವನ ಜೀವಿತದಲ್ಲಿ ಎಲ್ಲ ಸಮಸ್ಯೆಗಳೇ ನೋಡಿರ್ತಾನೆ. ಆದರೆ 42ನೇ ಅಧ್ಯಾಯಕ್ಕೆ ಅವನು ದಾಟಿ ಬರುವಾಗ ಅವನ ಜೀವಿತದಲ್ಲಿ ಕಾಣದಿರುವಂಥ ಒಂದು ಅದ್ಭುತ, ನೋಡದಿರುವಂಥ ಒಂದು ಸಂತೋಷ, ಆಯುಷ್ಕಾಲ, ಆರೋಗ್ಯ ಎಲ್ಲ ರೀತಿಯಲ್ಲಿ ದುಪ್ಪಟ್ಟಾಗಿ ಅವನ ಜೀವಿತದಲ್ಲಿ, ಅವನ ಕಣ್ಣಲ್ಲಿ, ಅವರ ಸ್ವಂತ ಜೀವಿತದಲ್ಲಿ, ಯೋಬನ ಜೀವಿತದಲ್ಲಿ ಕಾಣುವಂಥ ಪರಲೋಕದವರು ದೊಡ್ಡ ಮಹಿಮೆ ಕಾರ್ಯಗಳನ್ನು ಮಾಡಿದ್ದಾನೆ. ಕಾರಣ ಅವನು ನೆನೆಸಿರ್ಬೋದು, ನನ್ನ ಪರಿಸ್ಥಿತಿ ಅಷ್ಟೇ, ಇನ್ನು ನನ್ನ ಜೀವಿತದಲ್ಲಿ ಏನು ಆಗೋದಿಲ್ಲ ಅಂತೇಳ್ಬಿಟ್ಟು ನೆನೆಸಿರ್ಬೋದು ಒಂದು ವೇಳೆ. ಏಕೆಂದರೆ ಅಷ್ಟೊಂದು ಮರಣದ ಅವಸ್ಥೆಯಲ್ಲಿ, ಮರಣಕರ ರೋಗದಲ್ಲಿ ಅಷ್ಟೊಂದು ನಿಂದಿಸಲ್ಪಟ್ಟವನಾಗಿ, ಅವಮಾನಿಸಲ್ಪಟ್ಟವನಾಗಿ, ತುಂಬ ಸಮಸ್ಯೆಗಳಿದ್ದಂಥ ಒಬ್ಬ ವ್ಯಕ್ತಿ ಯೋಬನಾಗಿರ್ತಾನೆ. ಆದರೆ ತನ್ನ ನೀತಿ ಮಾರ್ಗದ ಬಿಡದೆ, ತನ್ನ ಯಥಾರ್ಥ ಮಾರ್ಗ ಬಿಡದೆ ತಂದೆ ದೇವರ ಪಾದದಲ್ಲಿ ಕುಳಿತುಕೊಳ್ಳುವಾಗ ಮನ ಮರಗಿದ ಪರಲೋಕ ದೇವರು ತಾಯಿ ಗರ್ಭದಲ್ಲಿ ಹೊತ್ತು ಒಂದು ಮಗು ಯಾವ ರೀತಿ ಎಲುಬು ಬೆಳೀತದೋ ಅದೇ ರೀತಿಯಾಗಿ ಯೋಬನ ಪರಿಸ್ಥಿತಿ ನೋಡಿದ್ರೆ ಹಂತವಾಗಿ ದೇವರು ಏನು ಮಾಡಿದ್ರು, ಸನ್ಮಾನಿಸ್ತಾ ಹೋಗ್ತಾ ಇದ್ದೇನೆ. ದೇವರು ಮಾಡುವಂಥ ಕಾರ್ಯ ಯೋಬನ ಜೊತೆಯಲ್ಲಿ ಅವನು ತಿಳಿಯೋದೇ ಇಲ್ಲ. ಅವನ ಲೈಫ್ನಲ್ಲಿ ಒಂದು ದೊಡ್ಡ ಅದ್ಭುತ, ಅದು ದೊಡ್ಡ ಒಂದು ಬಿಡುಗಡೆ, ದೊಡ್ಡ ಒಂದು ವಿಮೋಚನೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ತಂದೆ ದೇವರು, ನಮ್ಮ ಜೀವಿತದಲ್ಲಿ ದೇವರು ಮಾಡುವಂಥ ಅದ್ಭುತಗಳು, ಬಿಡುಗಡೆಗಳು, ವಿಮೋಚನೆಗಳು, ಸಮಾಧಾನ, ಸಂತೋಷ, ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ದೇವರು ಹಂತವಾಗಿ ನಮ್ಮನ್ನು ಬೆಳೆಸ್ತಾರೆ ಅಂತ ನಮಗೆ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ನಾವು ಕರ್ತನ ಸಮ್ಮುಖದಲ್ಲಿ ಕಾದಿರುವಾಗ ದೇವರ ಕರದಲ್ಲಿ ನಾವು ಆಶೀರ್ವಾದನೆ ಹೊಂದ್ಕೊಳ್ಬೋದು. ಈ ಸಂದೇಶ ಕೇಳಿದಂಥ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಪರಲೋಕ ದೇವರು ಅಧಿಕವಾಗಿ ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಭೂ ಪರಲೋಕವನ್ನು ಉಂಟು ಮಾಡಿದಂಥ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ಸಮಯದಲ್ಲಿ ಈ ಸಂದೇಶ ಉಪದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಂದು ವ್ಯಕ್ತಿಗಳನ್ನು ವ್ಯಕ್ತಿಗತವಾಗಿ ನಿನ್ನ ಆಶೀರ್ವದಿಸು ಸ್ವಾಮಿ. ಕರ್ತನೆ, ಅವ್ರ ಜೀವಿತದಲ್ಲಿ ಕಾಣಪಡುವಂಥ ಕಣ್ಣೀರು, ದುಃಖ, ವೇದನೆ, ಬಾಧೆ, ವ್ಯಾಧಿ, ಬಳಿನೀತಿಯು, ಮರಣದ ಅವಸ್ಥೆಯೋ ಕರ್ತನೆ ಸ್ತೋತ್ರ, ಎಲ್ಲ ರೀತಿಯಲ್ಲಿ ಕರ್ತನೆ ಅದ್ಭುತವನ್ನು ಮಾಡು ತಂದೆಯೇ. ನೀವು ಬಿಡುಗಡೆಯನ್ನು ದಯಪಾಲಿಸು, ನಿಮ್ಮ ಪರಿಶುದ್ಧ ಕರದಲ್ಲಿ ಮುಟ್ಟುವಂತನಾಗೋ, ಪ್ರತಿಯೊಂದು ಕುಟುಂಬಗಳನ್ನು ಕರ್ತನೆ ಸನ್ಮಾನಿಸುವಂತನಾಗೋ, ಅವ್ರ ಜೀವಿತದಲ್ಲಿ ಕಾಣದೇ ಇರೋದು, ನೋಡದೇ ಇರೋದು, ಆಗದೇ ಇರೋದು, ಇದುವರೆಗೂ ಕರ್ತನೆ ಇಲ್ಲದೇ ಇರೋದು ಕರ್ತನೆ ಈ ದಿನ ಮೊದಲುಗೊಂಡು ಕರ್ತನೆ ಅವ್ರ ಕುಟುಂಬಗಳಲ್ಲಿ, ಅವ್ರ ಜೀವಿತದಲ್ಲಿ ಕಾಣುವಂತೆ ಕರ್ತನೆ ಪರಲೋಕ ಬಾಗಿಲ ತೆರೆದು ನೀವು ಅದ್ಭುತ ಮಾಡುವಂತನಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೇನೆ, ಒಳ್ಳೆಯ ತಂದೆಯೇ, ಆಮೆನ್.